ಕೆಪಿಎಸ್ಸಿ ರಾತ್ರೋರಾತ್ರಿ ಪ್ರವೇಶ ಪತ್ರವನ್ನ ಕೊಡ್ತು. ಕೆಪಿಎಸ್ಸಿ ನಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಅಭ್ಯರ್ಥಿಗಳ ಪರ ಧ್ವನಿ ಎತ್ತಿದ ಹೋರಾಟಗಾರನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಕೆಪಿಎಸ್ಸಿ ಕಚೇರಿಯ ಮುಂಭಾಗ ಭಾರಿ ಹೈಡ್ರಾಮವೇ ಸೃಷ್ಟಿಯಾಯಿತು. ನಂತರ ಪೊಲೀಸರು ಮತ್ತು ಹೋರಾಟಗಾರನ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೀತು. ಆ ಸಂದರ್ಭದಲ್ಲಿ ಹೋರಾಟಗಾರನ ಎಷ್ಟು ಅಮಾನವೀಯವಾಗಿ ಪೊಲೀಸರು ನಡೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಇಂದ. ಪ್ರಕಾಶ್, ರಾಜಕಾರಣಿಗಳು ಹೋರಾಟ ಮಾಡ್ತಾರೆ ಅಂದ್ರೆ ಹಕ್ಕು ಮತ್ತೊಂದು ಅಂತ ಮಾತಾಡ್ತಾರೆ. ಯಾಕೆ ಕೆಪಿಎಸ್ಸಿ ವಿಷಯವಾಗಿ ಧ್ವನಿ ಎತ್ತಿದ್ದೆ ತಪ್ಪ ಹೋರಾಟಗಾರಂದು? ಪ್ರತಿ ಬಾರಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಬಂದಾಗ ಅಥವಾ ಅದರಲ್ಲಿ ಏನಾದ್ರೂ ಅಕ್ರಮ ನಡೆದಂತ ಸಂದರ್ಭದಲ್ಲಿ ಅದರಲ್ಲಿ ಓರ್ವ ವ್ಯಕ್ತಿ ಮುಂದೆ ನಿಂತುಕೊಂಡು ಕಾಂತರಾಜ್ ಅನ್ನುವಂತಹ ಒಬ್ಬ ಯುವಕ ಮುಂದೆ ನಿಂತುಕೊಂಡು ಅದನ್ನ ಪ್ರಶ್ನೆ ಮಾಡುವಂತದ್ದನ್ನ ಕೂಡ ಮಾಡ್ತಾ ಇದ್ರು. ಈ ಬಾರಿ ಕೂಡ ಒಂದು KS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ KPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 350 ಅಭ್ಯರ್ಥಿಗಳಿಗೆ ಒಂದಿಷ್ಟು ಹಾಲ್ ಟಿಕೆಟ್ ಅನ್ನ ಕೊಟ್ಟಿರ್ಲಿಲ್ಲ. ಆ ವಿಚಾರವಾಗಿ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಸೊ ಆ ಸಂದರ್ಭದಲ್ಲಿ ಕೆಲವರಿಗೆ ಯಾರು ಕೋರ್ಟ್ ಮೊರೆ ಹೋಗಿದ್ರು ಅಂತವ್ರಿಗೆ ಮಾತ್ರ ಹಾಲ್ ಟಿಕೆಟ್ ಅನ್ನ ಕೊಟ್ಟಿದ್ರು, ಇನ್ನು ಉಳಿದಂತವ್ರಿಗೆ ಕೊಟ್ಟಿರ್ಲಿಲ್ಲ. ಈ ನಡೆಯನ್ನ ಖಂಡಿಸಿ ಅಲ್ಲಿ KPSC ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ವೇಳೆ ಅಲ್ಲಿ ಹೋಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಅಲ್ಲಿಗೆ ಎಂಟ್ರಿಯನ್ನ ಪಡೆದುಕೊಳ್ತಾರೆ. ತುಂಬಾ ಹೀನಾಯವಾಗಿ ಅವರನ್ನ ನಡ್ಕೊಳ್ತಾರೆ, ಎತ್ತಾಕೊಂಡು ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಸೊ ಈ ರೀತಿಯಾಗಿ ಈ ಪೊಲೀಸರ ಈ ನಡೆಗೆ ವ್ಯಾಪಕ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಅಭ್ಯರ್ಥಿಗಳು ಈ ಒಂದು KPSC ಪರೀಕ್ಷೆಯಿಂದ ಅಂದ್ರೆ ಇವತ್ತು ಮುಖ್ಯ ಪರೀಕ್ಷೆ ಇತ್ತು, ಅದರಿಂದ ವಂಚಿತರಾಗಿದ್ದಾರೆ. ಪರೀಕ್ಷೆ ಬರೆಯೋದಕ್ಕೂ ಕೂಡ ಆಗ್ಲಿಲ್ಲ. ಕೋರ್ಟ್ ಮೊರೆ ಯಾರು ಹೋಗಿದ್ರಲ್ಲ ಅಂತವ್ರಿಗೆ ಮಾತ್ರ ಹಾಲ್ ಟಿಕೆಟ್ ಅನ್ನ ಕೊಟ್ಟಿದ್ರು. ಅದು ನಿನ್ನೆ ರಾತ್ರಿ ಹಾಲ್ ಟಿಕೆಟ್ ಗಳನ್ನ ಕೊಟ್ಟಿದ್ರು. ಸೊ ಈ ಒಂದು ವಿಚಾರವನ್ನ ಅಲ್ಲಿ ಕೇಳೋದಕ್ಕೆ ಮತ್ತೆ ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಡೋದಕ್ಕೆ ಅಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಸೇರಿದ್ರು. ಈ ವೇಳೆ ಈ ರೀತಿಯ ಹೈಡ್ರಾಮಾ ಕೂಡ ಆಗಿದೆ. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.